ನಮಸ್ಕಾರ ಗೆಳೆಯರೇ, ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯ ದೇವನನ್ನು ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ. ಅಂತಹ ಸೂರ್ಯನ ಜನ್ಮದಿನವೇ ಈ ರಥಸಪ್ತಮಿ. ಈ ದಿನದಂದು ಸೂರ್ಯಾರಾಧನೆ ಮಾಡುವುದರಿಂದ ಸಕಲ ಕಾಯಿಲೆಗಳು ದೂರವಾಗಿ ಆಯುಷ್ಯ, ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ವಿಡಿಯೋದಲ್ಲಿ ರಥಸಪ್ತಮಿಯ ಆಚರಣೆಯ ವಿಧಿ, ವಿಧಾನ ಮತ್ತು ಎಕ್ಕದ ಎಲೆಗಳ ಸ್ನಾನದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಯೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದೇವಿಯ ಪುತ್ರನಾಗಿ ಸೂರ್ಯದೇವನು ಉದಿಸಿದ ದಿನವೇ ಈ ಸಪ್ತಮಿ. ಈ ದಿನ ಸೂರ್ಯದೇವನು 7 ಕುದುರೆಗಳಿರುವ ಚಿನ್ನದ ರಥವನ್ನು ಏರಿ ಉತ್ತರ ದಿಕ್ಕಿನತ್ತ ಸಂಚರಿಸುತ್ತಾನೆ. ಇದನ್ನು ಸೌರಶಕ್ತಿಯ ಪರ್ವಕಾಲ ಎನ್ನಲಾಗುತ್ತದೆ. ಇದನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ. ದಕ್ಷಿಣಾಯನ ಮುಗಿದು ಉತ್ತರಾಯಣದ ಕಳೆ ಹೆಚ್ಚಾಗುವ ಕಾಲವಿದು. ಮತ್ತೊಂದು ವಿಶೇಷವೆಂದರೆ, ಮಹಾಭಾರತದ ಭೀಷ್ಮ ಪಿತಾಮಹರು ತಮ್ಮ ದೇಹತ್ಯಾಗ ಮಾಡಲು ಸೂರ್ಯನು ಉತ್ತರಾಯಣಕ್ಕೆ ಬರುವವರೆಗೂ ಕಾಯುತ್ತಿದ್ದರು. ರಥಸಪ್ತಮಿಯ ನಂತರ ಬರುವ ಅಷ್ಟಮಿಯಂದೇ ಅವರು ಪ್ರಾಣತ್ಯಾಗ ಮಾಡಿದ್ದು. ವೈಜ್ಞಾನಿಕವಾಗಿಯೂ ಸೂರ್ಯನ ಕಿರಣಗಳು ಈ ಸಮಯದಲ್ಲಿ ನಮ್ಮ ಭೂಮಿಗೆ ನೇರವಾಗಿ ಬಿದ್ದು ಆರೋಗ್ಯಕ್ಕೆ ಪೂರಕವಾದ ಶಕ್ತಿಯನ್ನು ನೀಡುತ್ತವೆ. ರಥಸಪ್ತಮಿಯ ಮಹತ್ವದ ಬಗ್ಗೆ ಶ್ರೀಕೃಷ್ಣನು ಧರ್ಮರಾಯನಿಗೆ ವಿವರಿಸಿದ ಒಂದು ಕಥೆ ಇದೆ. ಯಶೋವರ್ಮ ಎಂಬ ರಾಜನ ಮಗನು ಹುಟ್ಟಿನಿಂದಲೇ ಅನಾರೋಗ್ಯಕ್ಕೆ ಒಳಗಾಗಿದ್ದನು. ಜ್ಯೋತಿಷಿಗಳ ಸಲಹೆಯಂತೆ ರಾಜನು ರಥಸಪ್ತಮಿ ವ್ರತವನ್ನು ಆಚರಿಸಿದಾಗ ಮಗನ ಆರೋಗ್ಯ ಸುಧಾರಿಸಿತು. ಅಷ್ಟೇ ಅಲ್ಲದೆ ವನವಾಸ ಕಾಲದಲ್ಲಿ ಪಾಂಡವರು ಸೂರ್ಯಾರಾಧನೆ ಮಾಡಿ ಅಕ್ಷಯ ಪಾತ್ರೆ ಪಡೆದಿದ್ದರು. ಶ್ರೀರಾಮನು ರಾವಣನನ್ನು ಯುದ್ಧದಲ್ಲಿ ಸೋಲಿಸಲು ಸೂರ್ಯಾರಾಧನೆಯೇ ಕಾರಣವಾಗಿತ್ತು. ರಥಸಪ್ತಮಿಯ ಪ್ರಮುಖ ಆಚರಣೆಯೆಂದರೆ ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು. ತಲೆಯ ಮೇಲೆ 1, ಭುಜಗಳ ಮೇಲೆ 1, ಮಂಡಿಗಳ ಮೇಲೆ 1 ಹಾಗೂ ಪಾದಗಳ ಮೇಲೆ 1 ಬಿಳಿ ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಎಕ್ಕದ ಎಲೆಯನ್ನು ಅರ್ಕಪತ್ರ ಎನ್ನಲಾಗುತ್ತದೆ. ಇದು ಸೂರ್ಯನಿಗೆ ಪ್ರಿಯವಾದ ಗಿಡ. ಈ ರೀತಿ ಸ್ನಾನ ಮಾಡುವುದರಿಂದ 7 ಜನ್ಮಗಳ ಪಾಪಗಳು ಮತ್ತು ಶಾರೀರಿಕ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಈ 7 ಎಲೆಗಳು ಸೂರ್ಯನ ರಥದ 7 ಕುದುರೆಗಳನ್ನು, ವಾರದ 7 ದಿನಗಳನ್ನು ಹಾಗೂ ಬೆಳಕಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಈ ದಿನ ಸೂರ್ಯೋದಯಕ್ಕೆ ಮೊದಲು ಸಾಧ್ಯವಾದರೆ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದು ಶ್ರೇಯಸ್ಕರ. ಸ್ನಾನ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕಪರ್ಣ ಮಾದಾಯ ಸಪ್ತಮ್ಯಾಂ ಸ್ನಾನ ಮಾಚರೇತ್. ಸ್ನಾನದ ನಂತರ ದೇವರ ಮನೆಯಲ್ಲಿ ರಂಗೋಲಿಯಿಂದ ಸೂರ್ಯನ ಚಿತ್ರವನ್ನು ಬರೆದು ಪೂಜೆ ಮಾಡಬೇಕು. ಮನೆಯ ಅಂಗಳದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಬೇಕು. ಸೂರ್ಯದೇವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಬೆರಣಿಗಳನ್ನು ಬಳಸಿ ಒಲೆ ಹಚ್ಚಿ ಹೊಸ ಪಾತ್ರೆಯಲ್ಲಿ ಹಾಲು ಇಟ್ಟು ಹಾಲು ಉಕ್ಕಿಸಿ ಪರಮಾನ್ನ ಅಥವಾ ಪಾಯಸ ತಯಾರಿಸುವುದು ಈ ದಿನದ ವಿಶೇಷ. ಹಾಲು ಉಕ್ಕುವಾಗ ಅದು ಸೂರ್ಯನ ಕಡೆಗೆ ಬೀಳುವಂತೆ ಮಾಡುವುದು ಶ್ರೇಯಸ್ಕರ. ಈ ದಿನ ಸೂರ್ಯದೇವನಿಗೆ ಹಾಲು ಮಿಶ್ರಿತ ಗೋಧಿ ಅಥವಾ ರವೆ ಪಾಯಸವನ್ನು ನೈವೇದ್ಯ ಮಾಡುವುದು ಬಹಳ ವಿಶೇಷ. ಈ ದಿನ ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯ ಅಷ್ಟೋತ್ತರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಕನಿಷ್ಠ ಪಕ್ಷ ಸೂರ್ಯನ 12 ನಾಮಗಳನ್ನು ಸ್ಮರಿಸುತ್ತಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ. ವಿಜ್ಞಾನದ ಪ್ರಕಾರವೂ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಮತ್ತು ಶಕ್ತಿಯುತವಾಗಿ ಬೀಳುತ್ತವೆ. ಇದು ನಮ್ಮ ದೇಹಕ್ಕೆ ಅಗತ್ಯವಿರುವ ವಿಟಮಿನ್ ಡಿ ನೀಡುವ ಜೊತೆಗೆ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ನೋಡಿದ್ರಲ್ಲ ಗೆಳೆಯರೇ, ರಥಸಪ್ತಮಿಯ ಮಹತ್ವ ಹಾಗೂ ಆಚರಣೆಯ ಹಿಂದಿರುವ ಪೌರಾಣಿಕ ರಹಸ್ಯಗಳನ್ನು. ಈ ದಿನದಂದು ಭಕ್ತಿಯಿಂದ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ ರವೆ ಪಾಯಸದ ನೈವೇದ್ಯ ನೀಡಿ ಪೂಜಿಸುವುದರಿಂದ ಸಕಲ ರೋಗಗಳು ನಿವಾರಣೆಯಾಗಿ ಉತ್ತಮ ಆರೋಗ್ಯ ದೊರೆಯುತ್ತದೆ. ಸಕಲ ಜೀವರಾಶಿಗಳಿಗೂ ಚೈತನ್ಯ ನೀಡುವ ಸೂರ್ಯನಾರಾಯಣನು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ವಂದನೆಗಳು.